ಎಲ್ಲರಿಗೂ ಕ್ರಿಕ್ ಫ್ಯಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ರುತುರಾಜ್ ಗಾಯಕ್ವಾಡ್ ಅವರು ಎಸ್ಟರ್ಡೇಸ್ ಇನ್ನಿಂಗ್ಸ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು ಎಸ್ಟರ್ಡೇಸ್ ಇನ್ನಿಂಗ್ಸು. ಅವರಿಗೆ ಈ ಚಾನ್ಸ್ ಸಿಗೋಕ್ಕಿಂತ ಮುಂಚೆ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವ್ರನ್ನ ತುಂಬ ಥರದಲ್ಲಿ ಟ್ರೋಲ್ ಮಾಡ್ತಾಯಿದ್ರು. ಇವರು ಬರೀ IPL ಅಲ್ಲಿ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗೋದು, ಇವರು ಏನೇ ಇದ್ದರೂ ಇಂಡಿಯಾ ಟೀಮಲ್ಲಿ ಬಂದರೆ ಬೇರೆಯವರಿಗೆ ವಾಟರ್ ಸರ್ವ್ ಮಾಡಬೇಕು, ವಾಟರ್ ಬಾಯ್ ಅದೇ ರೀತಿ ಎಲ್ಲ ಟ್ರೋಲ್ ಮಾಡ್ತಾಯಿದ್ರು. ಆದರೆ ಅವರು ಒಳ್ಳೆ ಇನ್ನಿಂಗ್ಸ್ ಆಡಿ ಅದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ನಾನೇನು CSK ಫ್ಯಾನ್ ಅಲ್ಲ, ನಾನೇನು ರುತುರಾಜ್ ಗಾಯಕ್ವಾಡ್ ಅವರ ಡೈಯಾರ್ಡ್ ಫ್ಯಾನ್ ಅಲ್ಲ, ನಾನೇನು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಫ್ಯಾನ್ ಅಲ್ಲ. ಆದರೆ ಒಂದು ಜೆನ್ಯೂನ್ ಕ್ರಿಕೆಟ್ ಫ್ಯಾನ್ ಆಗಿ ನೋಡಿದ್ರೆ ರುತುರಾಜ್ ಗಾಯಕ್ವಾಡ್ ಅವರು ತುಂಬ ವರ್ಷಗಳಿಂದ ಕಷ್ಟಪಟ್ಟು ಕ್ರಿಕೆಟ್ ಆಡ್ತಾಯಿದ್ದಾರೆ. ಒಳ್ಳೆ ಟ್ಯಾಲೆಂಟೆಡ್ ಕ್ರಿಕೆಟರು. ಆದರೆ ಅವರಿಗೆ ಸಪೋರ್ಟ್ ಸಿಗ್ದಲೆ, ಸೀನಿಯರ್ ಪ್ಲೇಯರ್ಸಿಂದ ಬ್ಯಾಕಿಂಗ್ ಸಿಗ್ದಲೆ, ಕೋಚ್ ಫೇವ್ರೆಟ್ ಪ್ಲೇಯರ್ ಆಗ್ದಲೇ ಇದ್ದಿದ್ದ ಕಾರಣದಿಂದ BCCI ಈ ಕಡೆಯಿಂದ ಬ್ಯಾಕಿಂಗ್ ಸಿಗ್ದಲೇ ಇರೋ ಕಾರಣ ಅವ್ರಿಗೆ ಕ್ರಿಕೆಟಿಂಗ್ ಕೆರಿಯರು ಮೇಲೆ ಹೋಗ್ತಾನೆ ಇರಲಿಲ್ಲ. ಇವಾಗ ನೀವು 2021 ನಿಮಗೆಲ್ಲರಿಗೂ ಗೊತ್ತಿದ್ರೆ ಅವಾಗ ನೆಕ್ಸ್ಟ್ ಓಪನಿಂಗ್ ಬೇರೆ ಯಾರ್ಯಾರು ಆಗ್ಬೋದು ಅಂತ ಅವಾಗಿತ್ತು. ಅಂದರೆ ರುತುರಾಜ್ ಗಾಯಕ್ವಾಡು ಬಿಟ್ಟರೆ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ಲು ಮತ್ತು ಇಶಾನ್ ಕಿಶನ್, ಇವರು 3 ಜನ ಸಿನೇರಿಯಾದಲ್ಲಿ ಇದ್ದಿದ್ದು. ಆದರೆ ಅದಾದಮೇಲೆ ಇವಾಗ ನೋಡಿದ್ರೆ ಶುಭ್ಮನ್ ಗಿಲ್ ಪರ್ಮನೆಂಟ್ ಓಪನರ್ ಆಗಿದ್ದಾರೆ, ಯಶಸ್ವಿ ಜೈಸ್ವಾಲ್ ಟೆಸ್ಟಲ್ಲಿ ಓಪನರ್ ಆಗಿದ್ದಾರೆ. ಸಡನ್ಲಿ T20 ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಓಪನರ್ಸ್ ಆಗಿದ್ದಾರೆ. ಸಂಜು ಸ್ಯಾಮ್ಸನ್ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ, ಅವರು ಡಿಸರ್ವಿಂಗೇ ಇದ್ದಾರೆ. ಆ್ಯಂಡ್ ಅಭಿಷೇಕ್ ಶರ್ಮಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅವರು ಡಿಸರ್ವಿಂಗೇ ಇದ್ದಾರೆ. ಆದರೆ ಇವರೆಲ್ಲರಿಗಿಂತ ಮುಂಚೆ ಈ ಸಿನಾರಿಯಾದಲ್ಲಿ ನೆಕ್ಸ್ಟ್ ಓಪನರು, ನೆಕ್ಸ್ಟ್ ಬಿಗ್ ಥಿಂಗ್ ಇಂಡಿಯಾದಲ್ಲಿ ಯಾರು ಅಂದರೆ ರುತುರಾಜ್ ಗಾಯಕ್ವಾಡ್ ಅಂತ ಹೇಳ್ತಾಯಿದ್ರು. ಆದರೆ ಸರಿಯಾದ ಬ್ಯಾಕಿಂಗ್ ಇಲ್ದಲೆ ಇವರು ಬೆಳಕಿಗೆ ಬರಲೇ ಇಲ್ಲ. ಆದರೆ ಅವ್ರು ಯಾವತ್ತೂ ಕೂಡ ಸುಮ್ಮನೆ ಕೂರಲಿಲ್ಲ. ಲೋಕಲ್ ಟೂರ್ನಿಮೆಂಟಲ್ಲಿ, ಡೊಮೆಸ್ಟಿಕ್ ಟೂರ್ನಿಮೆಂಟಲ್ಲಿ ಸೀಸನ್ ಟು ಸೀಸನ್ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬರ್ತಾಯಿದ್ರು. ನನಗಿನ್ನೂ ನೆನಪಿದೆ, ಲಾಸ್ಟ್ ಡೊಮೆಸ್ಟಿಕ್ ಸೀಸನಲ್ಲಿ 7 ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಹೊಡಿತಾರೆ. ಇವ್ರು ಯಾವತ್ತೂ ಕೂಡ ನಿಲ್ಲಿಸಲೇ ಇಲ್ಲ. ಒಬ್ಬ ಜೆನ್ಯೂನ್ ಕ್ರಿಕೆಟ್ ಫ್ಯಾನ್ ಆಗಿ ನೋಡೋದಾದರೆ ತುಂಬ ಡಿಸರ್ವಿಂಗ್ ಇದ್ದಾರೆ. ನೆಕ್ಸ್ಟ್ ಆದ್ರೂ ಇಂಡಿಯಾ ಟೀಮವರು ಇದನ್ನು ಅರ್ಥ ಮಾಡಿಕೊಂಡು ODI ಮತ್ತು ಟೆಸ್ಟಲ್ಲಿ ರುತುರಾಜ್ ಅವರಿಗೆ ಒಂದೊಳ್ಳೆ ಪ್ಲೇಸ್ ಕೊಟ್ಟು ಅವ್ರನ್ನ ಬ್ಯಾಕ್ ಮಾಡಿದ್ರೆ ನೆಕ್ಸ್ಟು ಇವಾಗ ರೋಹಿತ್, ವಿರಾಟ್ ಆದಮೇಲೆ ನೆಕ್ಸ್ಟು ಅವರೇ ODIಯಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿನ್ನೆ ಮ್ಯಾಚ್ ಬಗ್ಗೆ ಹೇಳಬೇಕು ಅಂದರೆ ಏನು ಸಕ್ಕದಾಗಿ ಆಡಿದ್ರು ವಿರಾಟ್ ಕೊಹ್ಲಿ ಮತ್ತು ರುತುರಾಜ್ ಗಾಯಕ್ವಾಡ್. ನನಗಂತೂ ಬ್ಯಾಟಿಂಗ್ ನೋಡ್ತಾ ಇದ್ದರೆ ಎರಡು ಕಡೆನೂ ವಿರಾಟ್ ಕೊಹ್ಲಿನೇ ಬ್ಯಾಟಿಂಗ್ ಆಡ್ತಾ ಇದ್ದಾರಾ ಅಂತ ಅಷ್ಟು ಚೆನ್ನಾಗಿ ಆಡಿದ್ರು. ಏನು ಒಳ್ಳೆ ಪ್ಯೂರ್ ಕ್ಲಾಸಿಕ್ ಬ್ಯಾಟಿಂಗ್ ಇತ್ತು ನಿನ್ನೆ. ಅನ್ಕನ್ವೆನ್ಷನಲ್ ಶಾರ್ಟ್ಸ್ ಇರಲಿಲ್ಲ, ಏನು ಟೆನ್ನಿಸ್ ಶಾರ್ಟ್ಸ್ ಇರಲಿಲ್ಲ, ಓನ್ಲಿ ಪ್ಯೂರ್ ಕ್ಲಾಸು. ಸ್ಟ್ರೈಕ್ನ ರೊಟೇಟ್ ಮಾಡ್ಕೊತ, ಸಿಂಗಲ್ನ ಡಬಲ್ಗೆ ಕನ್ವರ್ಟ್ ಮಾಡ್ಕೊತ, ಡಬಲ್ನ ತ್ರಿಬಲಿಗೆ ಕನ್ವರ್ಟ್ ಮಾಡ್ಕೊತ ಫುಲ್ಲು ಸಕ್ಕದಾಗಿತ್ತು. ನನಗಂತೂ ನಿನ್ನೆ ವಿರಾಟ್ ಕೊಹ್ಲಿ ಅವರು ಮತ್ತು ರುತುರಾಜ್ ಗಾಯಕ್ವಾಡ್ ಅವ್ರ ಬ್ಯಾಟಿಂಗ್ ನೋಡಿ ತುಂಬಾ ಖುಷಿ ಆಯಿತು. ಇಂಡಿಯಾ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ, ಪರವಾಗಿಲ್ಲ. ಥರ್ಡ್ ಮ್ಯಾಚಿಗೆ ಏನು ಭಯ ಪಡ್ಕೊಳ್ಳೋದು